ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಮಮತಾ CLK ವ್ಲಾಗಿಗೆ ಸ್ವಾಗತ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾವು ಚೆನ್ನಾಗಿದ್ದೀವಿ. ಈಗ ಬೆಳಗಿನ ತಿಂಡಿ ರೆಡಿ ಚಿತ್ರಾನ್ನ ಮಾಡ್ತಿದ್ದೀನಿ. ಗ್ಯಾಸ್ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಟುಕೊಳ್ಳಬೇಕು. ಕುಕ್ಕರ್ ಬಿಸಿಯಾದ ನಂತರ 2 ಚಮಚ ಎಣ್ಣೆ, 2-3 ಸ್ಪೂನ್ ಹಾಕೋಬೋದು. ನಿಮಗೆ ಆಯಿಲ್ ಎಷ್ಟು ಬೇಕೋ ಅಷ್ಟು. ನಾನು 1-2 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಕರಿಬೇವನ್ನು ಹಾಕಿ ಕಡಲೆ ಬೀಜವನ್ನು ಹಾಕಿ ಎಲ್ಲ ಹುರ್ಕೊಳ್ತಾ ಇದ್ದೀನಿ. ಎಲ್ಲ ಹುರ್ಕೊಂಡ ನಂತರ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಬಾಡಿಸ್ಬೇಕು. ನಮ್ಮ ಮನೆಯಲ್ಲಿ ಹಸಿಮೆಣ್ಸಿನ್ಕಾಯಿ ಬಳಸಲ್ಲ, ನಿಮಗೆ ಗೊತ್ತಿರೋ ವಿಷಯ. ಆದ್ದರಿಂದ ಒಣಮೆಣ್ಸಿನ್ಕಾಯನ್ನು ಬಳಸ್ತಿದ್ದೀನಿ. ಒಣಮೆಣ್ಸಿನ್ಕಾಯಿ ಆರೋಗ್ಯಕ್ಕೆ ಒಳ್ಳೆಯದು. ಹಸಿಮೆಣ್ಸಿನ್ಕಾಯಿ ಹೆಚ್ಚಾಗಿ ಬಳಸೋದ್ರಿಂದ ಮೈ ತಿಂಡಿ ಸ್ಟಾರ್ಟ್ ಆಗುತ್ತೆ ಅಂತ ಸ್ಕಿನ್ ಡಾಕ್ಟ್ರ್ ಹೇಳ್ತಾರೆ. ಸ್ಕಿಪ್ ಮಾಡಿರಿ, ಹಸಿಮೆಣ್ಸಿನ್ಕಾಯಿ ಬದನೆಕಾಯಿ ತಿನ್ನಬೇಡ್ರಿ ಅಂತ. ಆದ್ದರಿಂದ ನಾವು ಒಣಮೆಣ್ಸಿನ್ಕಾಯಿ ಬಳಸ್ತೀವಿ. ಹೆಚ್ಚಿದ ಈರುಳ್ಳಿ ಅನ್ನು ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಬೇಕು. ನಂತರ ಆ ಈರುಳ್ಳಿ ಬೆಂದ ನಂತರ ಸ್ವಲ್ಪ ಟೊಮೊಟೊ, ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ರಸವನ್ನು ಸೇರಿಸಬೇಕು. ಸೇರಿಸಿಕೊಂಡು ಅದಕ್ಕೆ ಅರಿಶಿನ ಪುಡಿ ಎಲ್ಲ ಹಾಕಿ ಮುಚ್ಚಳವನ್ನು ಮುಚ್ಚಿ ಬೇಯಲು ಬಿಡಬೇಕು. ಅಕ್ಕಿ ಚೆನ್ನಾಗಿ ನಿಮ್ಗೆ ಯಾವ ಕ್ವಾಂಟಿಟಿ ಬೇಕೋ ಅಷ್ಟು ಅಕ್ಕಿ ತೊಗೊಳ್ಳಿ. ಚೆನ್ನಾಗಿ 2-3 ಬಾರಿ ತೊಳ್ಕೊಳ್ಳಿ. ಇವಾಗ ಒಂದು ಟಿಪ್ಸ್ ಹೇಳ್ತೀನಿ. ಯಾರಿಗೆ ಅಕ್ಕಿ ಮೆಜರ್ಮೆಂಟ್ ಗೊತ್ತಾಗಲ್ಲ, ನೀರು ಅನ್ನ ಮಾಡೋಕ್ಕೆ ಹೊಸಬ್ರಿಗೆ ಅಂತಾರೋ, ಮಧ್ಯದ ಬೆರಳಿಗೆ ಅಕ್ಕಿಯ ಮೇಲಿನ ಮಧ್ಯದ ಬೆರಳಿಗೆ ನೀರನ್ನು ಹಾಕಿ ಆ ಅಕ್ಕಿ ನೀರು ಸಮೇತವಾಗಿ ನಾನು ಆ ಮಸಾಲೆಗೆ ಹಾಕ್ತಾಯಿದ್ದೀನಿ. ಅದು ಒಗ್ಗರಣೆ ಬೆಂದಿದೆ ನೋಡಿ. ಅಕ್ಕಿ ನೀರು ಸಮೇತವಾಗಿ ಮಧ್ಯದ ಬೆರಳಿ ನೀರು ಹಾಕಿ ನಾನು ಅಕ್ಕಿ ನೀರಿನ ಜೊತೆಗೆ ಹಾಕ್ತಿದ್ದೀನಿ. ಇದು ಸರಿಯಾದ ಮೆಥಡ್ಡು. ಹೆಚ್ಚು ಆಗಲ್ಲ ನೀರು, ಕಡಿಮೆನೂ ಆಗಲ್ಲ. ಸರಿಯಾಗಿ ಅನ್ನ ಆಗಲಿ, ಚಿತ್ರಾನ್ನ ಆಗಲಿ, ಪಲಾವ್ಗೆ ಆಗಲಿ ಸರಿಯಾಗಿ ಆಗುತ್ತೆ ಅಂತ. ಇದು ನಮ್ಮ ತಂದೆಯವರು ನಾನು ಚಿಕ್ಕವಳಿದ್ದಾಗ ಹೇಳ್ಕೊಟ್ಟಿರೋದು. ಇದು ಟಿಪ್ಸ್ ಫಾಲೋ ಮಾಡಿರಿ ಹೊಸಬ್ರಾದರೆ. ಹೊಸ್ದಾಗಿ ಅನ್ನ ಕಲಿಯೋರು ಅನ್ನ ಮಾಡೋದು. ಸರಿಯಾದ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲ ತಿರುಗಿಸಿ ಮುಚ್ಚಳವನ್ನು ಮುಚ್ಚಿ 2 ವಿಸಲ್ ಕೂಗೋವರೆಗೂ ಕಾಯಬೇಕು. ಇದಕ್ಕೆ ನೋಡ್ರಿ, ಯಾವುದೇ ತರಕಾರಿ, ಮಸಾಲೆ, ಕಾಯಿ ಏನು ಬೇಕಾಗಲ್ಲ. 5 ನಿಮಿಷದಲ್ಲಿ ರೆಡಿ ಮಾಡ್ಕೋಬೇಕು. ಅರ್ಜೆಂಟ್ ಇರೋರು, ಎಲ್ಲನೂ ಊರಿಗೆ ಹೋಗ್ಬೇಕನ್ನೋರು, ಸಿಂಗಲ್ ಇರೋ ಅಂಥವ್ರು, ಎಲ್ಲರಿಗೂ ಅನುಕೂಲ. ಟೀಚರ್ಸ್ಗಳಿಗೆ ಬೇಗ ಎದ್ದು ಮಾಡಬೇಕಪ್ಪ, ಹೊಟ್ಟೆ ಹಸಿವಾಗೈತೆ, ಬೇಗ ಟೈಮ್ ಆಗಿಬಿಟ್ಟೈತೆ, ತಿಂಡಿ ರೆಡಿ ಮಾಡಬೇಕು, ಲೇಟ್ ಆಗೈತೆ ಅನ್ನೋರು ಈ ಥರ 5 ನಿಮಿಷದ ಚಿತ್ರಾನ್ನ ಮಾಡ್ಕೊಳ್ಳಿ. ಯಾವುದೇ ಮಸಾಲೆ ಇಲ್ಲ, ಅದಕ್ಕೆ ಯಾವುದೇ ಗ್ಯಾಸ್ಟ್ರಿಕ್ ಆಗಲ್ಲ, ಯಾವುದೇ ಸಮಸ್ಯೆ ಇರಲ್ಲ. ಆರೋಗ್ಯಕರವಾದ ಚಿತ್ರಾನ್ನ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರಾದರೆ. ಎಲ್ರಿಗೂ ಥ್ಯಾಂಕ್ ಯು.